ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮನೆ ಹುಡುಗಿ ನಾನು ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮೈಲ್ ಅ ಲಿಟಲ್ ಮೇಕ್ ಮೋರ್. ಫ್ರೆಂಡ್ಸ್, ನಿಮಗೆ ಗೊತ್ತಿದೆ ಈಗ ಪ್ರೆಸೆಂಟ್ ಯಾವುದು ತುಂಬಾ ದೊಡ್ಡ ಇಶ್ಯೂ ಅಂತ ಕಾಡ್ತಾ ಇರೋದು, ಎಸ್ಪೆಷಲಿ ವಿಮೆನ್ಸ್, ಎಸ್ಪೆಷಲಿ ಮಹಿಳಾ ಮಣಿಗಳು. ಅದೇನೆಂದರೆ ಫ್ಯಾಟ್, ಬೊಜ್ಜು, ಸ್ಥೂಲಕಾಯ. ಸೊ ಈ ಸ್ಥೂಲಕಾಯ ಅನ್ನೋದು ತುಂಬ 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 ತುಂಬಾ ಹಿಂಸೆ ಕೊಡ್ತಾ ಇರೋ ಟಾಪಿಕ್ ಅಟ್ ಪ್ರೆಸೆಂಟ್ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ನಾನು ಹೇಗೆ ದಪ್ಪ ಇದ್ದೆ, ಹೇಗೆ ಸಣ್ಣ ಆದೆ, ಮತ್ತೆ ಹೇಗೆ ದಪ್ಪ ಆದೆ, ಮತ್ತೆ ಹೇಗೆ ಸಣ್ಣ ಆದೆ. ನೀವು ಈ ಥಿಂಕ್ ಮಾಡ್ತಾ ಇರ್ಬೋದು, ಹೇಗೆ ಈ ರಶ್ಮಿಗೆ ಇಷ್ಟು ಈಸಿನಾ ಈ ಟಾಸ್ಕ್ ಅಂತ. ಹೌದು, ನನಗೆ ಸ್ವಲ್ಪ ಈಸಿನೇ, ಬಿಕಾಸ್ ನಾನು ಅದನ್ನು ಅಷ್ಟು ಈಸಿಯಾಗಿ ತೊಗೋತೀನಿ ಆ್ಯಂಡ್ ಅದಕ್ಕೆ ಏನೇನು ಬೇಕು ನನ್ನ ಕಡೆಯಿಂದ ನಾನು ಅದನ್ನು ಡೆಡಿಕೇಟ್ ಮಾಡ್ತಾ ಹೋಗ್ತೀನಿ. ಆಬ್ವಿಯಸ್ಲಿ ನಿಮ್ಮಿಂದ ಎಫರ್ಟ್ ಇದ್ದಾಗ ದೇವರೇ ಆಗಲಿ, ದೇವ್ರಿಗಿಂತ ಮೇಲೆ ಯಾರೇ ಇದ್ರೂ ಅವ್ರ ನಿಮಗೆ ರಿಟರ್ನ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಎಫರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಟಾಸ್ಕ್ ವಿಚ್ ಯು ಗೋನ ಡೂ ಇನ್ ಫ್ಯೂಚರ್. ಸೊ ಬನ್ನಿ, ಹಾಗಿದ್ರೆ ಈ ವೆಯ್ಟ್ ಅಂದರೆ ಏನು, ಫ್ಯಾಟ್ ಅಂದರೆ ಏನು? ಫ್ಯಾಟ್ ಅಂದರೆ ಈಸ್ ನಥಿಂಗ್ ಬಟ್ ನಾವು ತಿನ್ನೋದು ಫುಡ್ಡಲ್ಲಿ ಕ್ಯಾಲೋರೀಸ್ ಅಂತ ಇರುತ್ತೆ. ಸೊ 99% ನಿಮಗೆ ಗೊತ್ತು ಕ್ಯಾಲೋರೀಸ್ ಅಂದ್ರೇನು, ಅದು ಎನರ್ಜಿ. ಸೊ ನಾವು ತಿನ್ನೋಂಥ ಫುಡ್ಡು ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಬಟ್ ನಾವು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇಲ್ಲ. ರೀಸನ್ ನಮ್ಮ ಜೀವನದ ಶೈಲಿಗಳು ಅಥವಾ ಈ ಅತ್ಯಾಧುನಿಕ ಜಗತ್ತಿನ ಲೈಕ್ ಏನೇನು ತಂತ್ರಜ್ಞಾನ ಬಂದಿದೆ ಅದೆಲ್ಲ ನಮ್ಮ ಜೀವನವನ್ನು ತುಂಬ 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 ಸುಲಭ ಮಾಡಿದೆ. ಮೊದಲೆಲ್ಲ ಬಟ್ಟೆಯನ್ನು ಒಗಿತಾ ಇದ್ರು, ಇವಾಗ ಒಗಿತಾ ಇಲ್ಲ. ಏನಿದೆ, ವಾಷಿಂಗ್ ಮಿಷಿನೇ ಬೆಡ್ಶೀಟ್ ತುಂಬ ಕ್ಲೀನ್ ಮಾಡುತ್ತಪ್ಪ, ವಾಷಿಂಗ್ ಮಿಷಿನೇ ತುಂಬ ಚೆನ್ನಾಗಿ ಒಗಿಯುತ್ತೆ ಕೈಗಿನ್ನ. ಮೊದಲೆಲ್ಲ ರಾಗಿಯನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಪೌಡರ್ ಮಾಡಿ ಮುದ್ದೆ ಮಾಡ್ಕೊಂಡು ತಿಂತಿದ್ರು. ಈಗ ಹಂಗಲ್ಲ. ಮೊದಲು ಭತ್ತವನ್ನು ಕುಟ್ಟಿ ಅದನ್ನು ಅಕ್ಕಿಯಾಗಿ ಕನ್ವರ್ಟ್ ಮಾಡ್ತಾಯಿದ್ರು, ಈಗಾಗಲ್ಲ. ಎಲ್ಲ ಈಸಿ ಫ್ರೆಂಡ್ಸ್, ಇನ್ಕ್ಲೂಡಿಂಗ್ ಬಟ್ಟೆ ವಾಶ್ ಮಾಡೋದ್ರಿಂದ ಹಿಡಿದು, ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ಧೂಳು ತೆಗಿಯೋದ್ರಿಂದ ಹಿಡಿದು ಎಲ್ಲವನ್ನು ಮಿಷಿನ್ ಮಾಡಿದ್ರೆ, ಹಾಗಿದ್ರೆ ನಾವು ಏನು ಮಾಡ್ತೀರಾ? ಮತ್ತು ಯಾಕೆ ನಮ್ಮಲ್ಲಿ ಸ್ಥೂಲಕಾಯ ಉಟ್ಕೊಳ್ತು? ಇದೇ ಕಾರಣ ಅಂತ ಅಲ್ವಾ ಫ್ರೆಂಡ್ಸ್? ಬನ್ನಿ, ಹಾಗಿದ್ರೆ ಇದಕ್ಕೊಂದು ಒಳ್ಳೆ ರಾಮಬಾಣವನ್ನು ಕಂಡುಹಿಡ್ದಿದ್ದೀನಿ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಜೀರಿಗೆ. ಸೊ ಜೀರಿಗೆ ಅನ್ನೋದು ತುಂಬಾ ಬೆನಿಫಿಷಿಯಲ್ ಆಗಿದೆ ಫ್ರೆಂಡ್ಸ್. ನೀವು ಗೂಗಲ್ ಮಾಡಿ ಏನೋ ನೋಡ್ಬೋದು ಜೀರಿಗೆದು ಏನೇನು ಬೆನಿಫಿಟ್ ಇದೆ, ವೆಯ್ಟ್ ಲಾಸಲ್ಲಿ ಏನೇನು ಅದು ಕೊಡುಗೆಯನ್ನು ಕೊಡುತ್ತೆ ಅಂತ. ಸೊ ನಮಗೆ ಮೊದಲನೇದಾಗಿ ಜೀರಿಗೆ ಬೇಕು. ಜೀರಿಗೆ ನಂತರ ಇನ್ನೊಂದು ಜೀರಿಗೆ, ಅದನ್ನು ಶಾಹಿ ಜೀರಿಗೆ ಅಂತ ಕರಿತೀವಿ. ಸೊ ಇದನ್ನು ನೀವು ಯಾವುದೇ ಮಸಾಲ ಮಾಡೋ ಅಂಥ ಅಂಗಡಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ. ಮತ್ತು ಓಂಕಾಳು ನಿಮಗೆ ಗೊತ್ತೇ ಇರುತ್ತೆ. ಎಲ್ಲೇ ಹೋಟೆಲಲ್ಲಿ ಭರ್ಜರಿ ಭೋಜನ ಮಾಡಿದ್ರೆ ಕೊನೆಯಲ್ಲಿ ಡೈಜೆಷನ್ಗೆ ಏನು ಮಾಡ್ತೀವಿ? ಓಂಕಾಳನ್ನೇ ತಾನೇ ತಿನ್ನೋದು. ಸೊ ಓಂಕಾಳು ಬೇಕು. ಮತ್ತು ಎರಡನೇದಾಗಿ ನನಗೆ ಇದಕ್ಕೆ ಮಾಡಲಿಕ್ಕೆ ಶುಂಠಿ ನಿಮಗೆ ಗೊತ್ತೇ ಇದೆ, ಮೂಲೆಯಲ್ಲೂ ಸಿಗುತ್ತೆ, ಎಲ್ಲಾದರೂ ಸಿಗುತ್ತೆ. ಇದೆಲ್ಲ ನಿಮ್ಮ ಮನೆಯಲ್ಲಿ ಅವೈಲಬಲ್ ಇರೋ ಅಂಥ ಪ್ರಾಡಕ್ಟೇ ಫ್ರೆಂಡ್ಸ್. ಈ ಸಾಮಾನನ್ನ ಬಳಸ್ಕೊಂಡು ನೀವೆಷ್ಟು ಮ್ಯಾಜಿಕಲ್ ಆಗಿ ಸಣ್ಣ ಆಗ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಮತ್ತು ಬೆಳ್ಳುಳ್ಳಿ ಕಾಮನ್ ಫ್ರೆಂಡ್ಸ್. ಬೆಳ್ಳುಳ್ಳಿ ಇಲ್ಲದೆ ಇರೋ ಮನೆ ಯಾವುದು? ಸಾಸಿವೆ ಇಲ್ಲದೆ ಇರೋ ಮನೆ ಯಾವುದು ಅಂದಂಗೆ ಬೆಳ್ಳುಳ್ಳಿ ಇಲ್ಲದೆ ಇರೋ ಮನೆ ಯಾವುದು? ಬೆಳ್ಳುಳ್ಳಿ ಇಲ್ಲದೇ ನಮ್ಮ ಅಡುಗೆ ಮನೆಯಲ್ಲಿ ಕೆಲಸನೇ ಇರಲ್ಲ. ಎರಡನೇದು ನಿಂಬೆಹಣ್ಣು, ಗಜ ನಿಂಬೆಹಣ್ಣು. ಯಾವ ನಿಂಬೆಹಣ್ಣಾದರೂ ತೊಗೊಳ್ಳಿಯಪ್ಪ, ನಿಂಬೆಹಣ್ಣಂತೂ ಬೇಕೇ ಬೇಕು ಇದಕ್ಕೆ. ಸೊ ಎಲ್ಲ ಕಡೆ ಅವೈಲಬಲ್ ಇರುವ ವೆಜಿಟೇಬಲ್ ಇದು. ಸೊ ನೆಕ್ಸ್ಟು ಫೈನಲಿ ಹನಿ ಜೇನುತುಪ್ಪ. ನಿಮ್ಗೆ ಎಲ್ಲಾದರೂ ಸಿಗುತ್ತೆ. ಸಿಟಿಯಲ್ಲಿರೋರಿಗೆ ಶಾಪಲ್ಲಿ ಸಿಗುತ್ತೆ, ಹಳ್ಳಿಯಲ್ಲಿರೋರಿಗೆ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ಕೊನೆಯದಾಗಿ ಬೇಕಾಗಿರೋದು ವಾಟರ್. ಇಲ್ಲಿ ನಾನು 2 ಗ್ಲಾಸ್ ಆಫ್ ವಾಟರನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. 2 ಗ್ಲಾಸ್ ಆಫ್ ವಾಟರನ್ನು ತೊಗೊಂಡು ಬನ್ನಿ, ಹಾಗಿದ್ರೆ ಈ ಮ್ಯಾಜಿಕಲ್ ಡ್ರಿಂಕ್ನ ನಾವು ಹೇಗೆ ರೆಡಿ ಮಾಡಬಹುದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ಟವನ್ನು ಹಚ್ಕೋಬೇಕು. ಸ್ಟವನ್ನು ಹಚ್ಚಿದ ನಂತರ ಇನ್ನೇನಿರುತ್ತೆ ಫ್ರೆಂಡ್ಸ್, ಅದಕ್ಕೆ ಬೇಕಾದ ಪಾತ್ರೆ ಇಡಲೇಬೇಕಲ್ವಾ? ಪಾತ್ರೆ ಇಟ್ಕೊಳ್ಳಿ. ಸೊ ಆ ನೀರಿಗೆ ಎಷ್ಟು ದೊಡ್ಡ ಪಾತ್ರೆ ಬೇಕು ಇದಕ್ಕೆ ಇಟ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ಆಫ್ ವಾಟರನ್ನು ತೊಗೊಂಡಿದ್ದೀನಿ. 2 ಗ್ಲಾಸ್ ಆಫ್ ವಾಟರನ್ನು ನಾನಿಲ್ಲಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ.
ಸೊ ಈ ಬರೀ ನೀರು ಕುಡಿದ್ರೆ ಆಗಲ್ಲ ಫ್ರೆಂಡ್ಸ್, ನೀವು ಕೂಡ ದೈಹಿಕವಾಗಿ ಸ್ವಲ್ಪ ನಿಮ್ಮನ್ನು ನೀವು ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳೋದಾಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ಹಾಫ್ ಆನ್ ಅವರ್ ಯೋಗ ಆಗಿರ್ಬೋದು, ಅಥವಾ ಮನೆ ಕೆಲಸದಲ್ಲಿ ಅಮ್ಮನಿಗೆ ಹೆಲ್ಪ್ ಮಾಡೋದಾಗಿರ್ಬೋದು. ಮನೇಲಿ ಏನಾದರೂ ಗಲೀಜಾಗಿದ್ದರೆ ನೀವೇ ಇನಿಷಿಯೇಟಿವ್ ತಗೊಂಡು ಅದನ್ನು ಕ್ಲೀನ್ ಮಾಡೋದಾಗಿರ್ಬೋದು. ಇದೆಲ್ಲ ಆ್ಯಕ್ಟಿವಿಟೀಸು ನಮಗೆ ಆ್ಯಡ್ ಆನ್ ಆಗುತ್ತೆ ಫ್ರೆಂಡ್ಸ್. ಬಿಕಾಸ್ ನಾವು ಇವಾಗ ಹೇಳ್ಬೋದು, ಲೈಕ್ ನಾನು ಈಗ ಎಕ್ಸಾಂಪಲ್ ಐ ಆಮ್ ವಾಕಿಂಗ್ ಇನ್ MNC ಕಂಪ್ನಿ ಆ್ಯಸ್ ಅ ಫಿನಾನ್ಷಿಯಲ್ ಅನಲಿಸ್ಟ್. ಸೊ ನನಗೆ ಫಿಸಿಕಲ್ ಆ್ಯಕ್ಟಿವಿಟಿ ತೀರಾ ಕಡಿಮೆ. ಸೊ ಎವ್ರಿ ಡೇ ಐ ಯೂಸ್ ಟು ಡೂ ಯೋಗ ಫಾರ್ ಅನ್ ಅವರ್. ಸೊ 1 ಗಂಟೆ ಯೋಗ ಕಂಪಲ್ಸರಿ ನನ್ನ ಲೈಫ್ ರೂಟೀನಲ್ಲಿ ಆ್ಯಡ್ ಆಗುತ್ತೆ. ಸೊ ಬನ್ನಿ ಆಗಿದ್ರೆ ನೀರು ಕುದೀತಾ ಇದೆ. ಸೊ ನೀರು ಕುದಿಯೋದಕ್ಕೂ ಒಂದು ಗಾದೆ ಇದೆ, ನೀರು ಕುದೀತಾ ಕುದೀತಾ ಅದು ಅಮೃತ ಆಗುತ್ತಂತೆ. ಬಟ್ ಹಾಲು ಕುದೀತಾ ಕುದೀತಾ ಅಮೃತ ಆಗಲ್ಲ, ಅದು ವಿಷ ಆಗುತ್ತೆ. ಸೊ ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್, ಯಾವುದನ್ನು ಎಷ್ಟು ಕುದಿಸ್ಬೇಕು, ಯಾವುದನ್ನು ಎಷ್ಟು ಬೇಯಿಸ್ಬೇಕು, ಯಾವುದನ್ನು ಎಷ್ಟು ಕರಿಬೇಕು ಅಂತ. ಸೊ ಇವಾಗ ಅದನ್ನೇ ಅಲ್ವಾ ಹೇಳೋದು, ಬ್ಯಾಲೆನ್ಸಿಂಗ್ ಆಗಿರಬೇಕು. ನಾವು ಏನೇ ಮಾಡಿದ್ರೂ ಅದರಲ್ಲಿ ಬ್ಯಾಲೆನ್ಸ್ ಅನ್ನೋದು ತುಂಬಾ ದೊಡ್ಡ ಪಾರ್ಟನ್ನು ಪ್ಲೇ ಮಾಡುತ್ತೆ. ಸೊ ಬನ್ನಿ, ನೀರು ಕುದೀತಾ ಇದೆ. ಈ ಕುದಿಯೋ ನೀರಿಗೆ ನಾನು 1 ಟೇಬಲ್ ಸ್ಪೂನ್, ಬಿಕಾಸ್ ನಾನಿಲ್ಲಿ ರೆಡಿ ಮಾಡ್ತಾ ಇರೋದು 2 ಗ್ಲಾಸಿಂದ 1 ಗ್ಲಾಸ್ಗೆ ರೆಡ್ಯೂಸ್ ಮಾಡ್ಕೋತಾ ಇದ್ದೀನಿ, ಕುದಿಸಿ. ಸೊ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೋಬೇಕು, 1 ಟೇಬಲ್ ಸ್ಪೂನ್ ಶಾಹಿ ಜೀರಿಗೆ ಹಾಕ್ಕೋಬೇಕು. ಸೊ ಗೊತ್ತಿರಲಿ, ಜೀರಿಗೆ ಪ್ಲಸ್ ಶಾಹಿ ಜೀರಿಗೆ. ಸೊ ಶಾಹಿ ಜೀರಿಗೆ ಇಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಸ್ಟಿಲ್ ಬ್ಯಾಂಗ್ಳೂರಲ್ಲಿ ನಾವು ಸ್ಟೇ ಆಗಿರೋದ್ರಿಂದ ಅವೈಲಬಲ್ ಇರುತ್ತೆ. ಇನ್ಕ್ಲೂಡಿಂಗ್ ಎಲ್ಲ ಕಡೆ ಅಮೆಝಾನ್ ಕೂಡ ಬಂದಿದೆ ಫ್ರೆಂಡ್ಸ್. ನೀವು ಅಮೆಝಾನಲ್ಲಿ ಕೂಡ ಹೋಮ್ ಡೆಲಿವರಿ ತೊಗೋಬೋದು. ಯಾವುದು ಈಗ ಪ್ರಪಂಚ ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಓಂಕಾಳು ಅಷ್ಟೇ ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಅದನ್ನು ಕೂಡ ನಾನು ಜಾಸ್ತಿ ಹಾಕೋದಿಲ್ಲ, ಕೇವಲ 1 ಸ್ಪೂನ್ ಮಾತ್ರ. ಸೊ ಇವಾಗ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಅದರ ಒಂದು 2 to 3 ಮಿನಿಟ್ಸ್ ಅದನ್ನು ಬೇಯಲಿಕ್ಕೆ ಬಿಡಿ. ಸೊ ಎಲ್ಲ ಪ್ರಾಪರಾಗಿ ಕುದ್ದು ಆ ಪೋಷಕಾಂಶಗಳು ಏನಿದೆ, ವೆರಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹೋಲ್ಡ್ ಮಾಡಿ ಇಟ್ಟಿದ್ದಾರಲ್ಲ, ನಮ್ಮ ಜೀರಿಗೆ, ನಮ್ಮ ಶಾಹಿ ಜೀರಿಗೆ, ನಮ್ಮ ಓಂಕಾಳು, ಅವರು ಅದನ್ನು ರಿಲೀಸ್ ಮಾಡೋದಕ್ಕೆ 1 to 3 ಮಿನಿಟ್ಸ್ ನಾವು ಕೊಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ಬಣ್ಣ ಬರ್ತಾ ಇದೆ. ಅಬ್ವಿಯಸ್ಲಿ ಒಂದು ಸ್ಪೆಷಲ್ ಅರೋಮಾ ಬರುತ್ತೆ. ಆ ಅರೋಮಾ ಮೈಟ್ ಬಿ ಕೆಲವ್ರಿಗೆ ಇಷ್ಟ ಆಗ್ಬೋದು, ಮೈಟ್ ಬಿ ಕೆಲವ್ರಿಗೆ ಇಷ್ಟ ಆಗದೇನೂ ಇರ್ಬೋದು. ಬಟ್ ಬೆನಿಫಿಟ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಏನೇ ಆಗಲಿ ಮೂಗು ಮುಚ್ಕೊಂಡಾದರೂ ಕುಡಿದು ಬಿಡಬೇಕು. ಬಟ್ ಇನ್ನೊಂದು ಹೇಳ್ತೀನಿ, ಈ ನೀರನ್ನು ಕುಡಿದ ಮೇಲೆ ಸ್ವಲ್ಪ ಹೊಟ್ಟೆ ಹುರಿ ಬರುತ್ತೆ ಲೈಟಾಗಿ. ಸೊ ಅದಕ್ಕೆ ಅಂತ ನೀವು ಹೆದರ್ಕೊಳ್ಳೋ ನೆಸಸರಿ ಇಲ್ಲ. ಸೊ ಅದು ಕಾಮನ್ ಆಗಿರುತ್ತೆ. ಬಟ್ ಹೋಯ್ತಾ ಅಡ್ಜಸ್ಟ್ ಆಗುತ್ತೆ. ಬಟ್ ಈ ನೀರನ್ನು ಕುಡಿಯುವಾಗ ಯಾವಾಗ್ಲೂ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಬಿಕಾಸ್ ಬೆಳಗ್ಗೆ ಎದ್ದು ಒಳ್ಳೆ ಗಟ್ಟಿ ಹಾಲಲ್ಲಿ ಕಾಫಿ ಮಾಡಿ ಕುಡಿಯೋ ನಮಗೆ ಆಬ್ವಿಯಸ್ಲಿ ಈ ಜೀರಿಗೆ ನೀರು ಕಹಿ ತಾನೆ ಫ್ರೆಂಡ್ಸ್. ಸೊ ಡೋಂಟ್ ವರಿ ಆನ್ ದ್ಯಾಟ್. ಸೊ ಗ್ರ್ಯಾಜುವಲಿ ಅದು ನಿಮಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಬಿ ಲುಕಿಂಗ್ ಪ್ರಿಟಿ ಡೇ ಬೈ ಡೇ. ಸೊ ದಿನ ಕಳೆದ ಹಾಗೆ ನಿಮ್ಮನ್ನು ನೀವು ಮಿರರಲ್ಲಿ ನೋಡಿಕೊಂಡ್ರೆ ಹೆಂಗೆ ಕಾಣ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಇದನ್ನು ಈ ಥರ ಕುದಿಸ್ತಾನೆ ಹೋಗಬೇಕು. 1 to 3 ಮಿನಿಟ್ಸ್ ಕಂಟಿನ್ಯೂಸ್ಲಿ ಕುದಿಸಿ ತಿರಿತಾನೆ ಇರಿ. ಇಫ್ ಇಟ್ ಇನ್ ಕೇಸ್ ಕೈಗೊಂದು ಸ್ವಲ್ಪ ಕೆಲಸ ಕೊಡಿ, ಕೈಗೂ ಕೆಲಸ ಕೊಡಿ, ಬಾಯಿಗೆ ಸ್ವಲ್ಪ ಕೆಲಸನ ಕಡಿಮೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಗಲೇ ಸ್ವಲ್ಪ ನಾವು ಇದೆಲ್ಲ ಕೊಡ್ತಾ ಇರೋ ಟಿಪ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸ್ವಲ್ಪ ಮೋರ್ ಎಫೆಕ್ಟಿವ್ ಅಂತ ಹೇಳ್ತೀನಿ. ಬಿಕಾಸ್ ನಾವು ಮಾತಾಡೋದು ಓಕೆ, ಬಟ್ ದೊಡ್ಡವ್ರು ಹೇಳಲ್ವಾ, ಬಾಯಿನ ನಾವು ಎಷ್ಟು ಹಿಡಿತದಲ್ಲಿ ಇಟ್ಕೋತೀವಿ ಅಷ್ಟು ಒಳ್ಳೆಯದು ಅಂತ. ಹಾಗೆ ಇನ್ ಕೇಸ್ ಮಾತಾಡೋದಾಗಿರ್ಬೋದು, ಊಟ ಮಾಡೋದರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಹಿಡಿತ ಅನ್ನೋದು ತುಂಬಾ ಮಹತ್ವದ್ದಾಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ 2 to 3 ಮಿನಿಟ್ಸ್ ಆ ವಾಟರನ್ನು ಬಾಯ್ಲ್ ಮಾಡಿದ್ದಾಗಿದೆ, ಕುದಿಸಿದ್ದಾಗಿದೆ. ಇವಾಗ ನಾನು ಕುಟ್ಟಿ ಜಜ್ಜಿ ಸಿಪ್ಪೆ ತೆಗೆದು ಇಟ್ಕೊಂಡಿರೋ ಬೆಳ್ಳುಳ್ಳಿಯನ್ನು ನಾನಿವಾಗ ಈ ಮ್ಯಾಜಿಕಲ್ ವಾಟರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ 1 to 2 ಮಿನಿಟ್ಸ್ ಸಾಕು. ಸ್ವಲ್ಪ ಅದು ಕೂಡ ತನ್ನದೇ ಆದ ಅಂಶವನ್ನು ಬಿಡಬೇಕಲ್ವಾ. ಬಿಕಾಸ್ ಬೆಳ್ಳುಳ್ಳಿನೂ ಜೀರಿಗೆ ಜೊತೆ ಮಿಂಗಲ್ ಆಗೋಕ್ಕೆ ಟೈಮ್ ಕೊಡಬೇಕಲ್ವಾ ಫ್ರೆಂಡ್ಸ್, ಯಾರೇ ಆಗಲಿ. ಸೊ ಬೆಳ್ಳುಳ್ಳಿಗೂ 1 2 ಮಿನಿಟ್ಸ್ ಕೊಡಿ ಹೋಗಲಿ. ಸೊ ಕುದೀತಾ ಇದೆ. ಸೊ ಇವಾಗ ಬೆಳ್ಳುಳ್ಳಿನೂ ಅದ್ರ ಪಾಡಿಗೆ ಅದು ಬೇಯ್ತಾ ಇದೆ ನೀರಲ್ಲಿ, ಜೀರಿಗೆ ಜೊತೆ ಮಾತಾಡಿಕೊಂಡು ಬೇಯ್ತಾ ಇದೆ. ಬೇಯಲಿ. ಸೊ
ಈಗ ಬೆಂದಿದೆ ಅಂತ ಅಂದ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ನನಗನ್ನಿಸ್ತು ಇವಾಗ ರೈಟ್ ಟೈಮ್ ಶುಂಠಿಯನ್ನು ಆ್ಯಡ್ ಮಾಡೋದಕ್ಕೆ ಅಂತ. ಸೊ ಶುಂಠಿ ಯಾರಿಗೆ ತಾನೇ ಗೊತ್ತಿಲ್ಲ ಅಡುಗೆ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಅನ್ನೋ ಇಬ್ಬರು ಟ್ವಿನ್ ಸಿಸ್ಟರ್ಸ ಅಥವಾ ಬ್ರದರ್ಸ ಇಲ್ಲ ಅಂದರೆ ಅಡುಗೆ ಮನೆಯಲ್ಲಿ ಎಸ್ಪೆಷಲಿ ನಮ್ಮಂಥ ಗೌಡ್ರ ಮಕ್ಕಳಿಗೆ ಅಡುಗೆನೇ ನಡೆಯಲ್ಲ ಫ್ರೆಂಡ್ಸ್. ಸೊ ಶುಂಠಿ ಕೂಡ ಆ್ಯಡ್ ಮಾಡಿಕೊಂಡು, ಸೊ ಅದಕ್ಕೂ ಶುಂಠಿ ಹಣ್ಣನಿಗೂ ಬಿಡಿ ಒಂದೆರಡು ನಿಮಿಷ ಅವನು ಬೇಯಲಿ ಬೆಳ್ಳುಳ್ಳಿ ಜೊತೆ, ಏನೋ ನೀನಿದ ಕಡೆ ನಾನಿದ ಕಡೆ ನೀನು ಅಂತ ಇಬ್ಬರು ಹೊಂದ್ಕೊಂಡು ಬೇಯಲಿ, ಚೆನ್ನಾಗಿ ಬೇಯಿಸಬೇಕು. ಸೊ ಫ್ಯಾಟ್ ಅನ್ನೋದು ತುಂಬಾ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್. ನಾಟ್ ಓನ್ಲಿ ನಿಮಗೆಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ, ನನಗೂ ಸಿಕ್ಕಾಪಟ್ಟೆ. ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡ್ಕೊಳ್ಳೋದು ತುಂಬಾ ಡಿಸ್ಗಸ್ಟಿಂಗ್ ಆಗಿತ್ತು ಬಿಕಾಸ್ ಆಫ್ ಮೈ ಏನು ಹೇಳ್ತೀರಾ, ನನ್ನ ಬಾಡಿಯ ಸ್ಟ್ರಕ್ಚರ್. ಯಾವುದೇ ಡ್ರೆಸ್ ತೊಗೊಂಡ್ರೂ ಫಿಟ್ ಆಗ್ತಾ ಇರಲಿಲ್ಲ. ಫಸ್ಟು ಎಕ್ಸೆಸ್ಸಲ್ಲಿದ್ದೆ, ಎಸ್ಗೋದೆ, ಎಸ್ಸಿಂದ ಎಮ್ಗೋದೆ, ಎಮ್ಮಿಂದ ಎಲ್ಗೋದೆ, ಎಲ್ಲಿಂದ ಎಕ್ಸೆಲ್ಗೋದೆ. ಆಮೇಲೆ ಸಿಕ್ಕಾಬಟ್ಟೆ ಭಯ ಬಂದುಬಿಡ್ತು ಫ್ರೆಂಡ್ಸ್, ಎಲ್ಲಿ XXL ಹೋಗಿ XXL XXL ಆಗಿ ಆಮೇಲೆ ಬಟ್ಟೆನೇ ಸಿಗಲಿಲ್ಲ ಅಂದರೆ ನಾನು ಏನು ಮಾಡಲಿ ಫ್ರೆಂಡ್ಸ್. ಅದಕ್ಕೆ ನಾನು ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ನನ್ನನ್ನು ನಾನು ಸ್ವಲ್ಪ ಟ್ರೈನಪ್ ಮಾಡ್ತಾ ಹೋದೆ. ಅದಕ್ಕೆ ತಕ್ಕಂಗೆ ದೈಹಿಕವಾಗಿ ಆ್ಯಕ್ಟಿವಿಟೀಸಲ್ಲಿ ತೊಡಗೋದಾಗಿರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು, ವೆಸಲ್ಸ್ ಕ್ಲೀನಿಂಗ್ ಆಗಿರ್ಬೋದು, ಮತ್ತು ಕಾರಿಡಾರ್ ಕ್ಲೀನ್ ಮಾಡೋದಾಗಿರ್ಬೋದು, ಟಾಯ್ಲೆಟ್ ಕ್ಲೀನ್ ಮಾಡೋದಾಗಿರ್ಬೋದು, ಬಟ್ಟೆ ವಾಶ್ ಮಾಡೋದಾಗಿರ್ಬೋದು, ಮತ್ತು 1.5 hour ಲೈಕ್ ಏನೋ ವೆಜಿಟೇಬಲ್ಸ್ ಬೇಕಾ ಏನು ಬೇಕಾ ಅದನ್ನೆಲ್ಲ ತರೋದಾಗಿರ್ಬೋದು, ವಾಕ್ ಆಗಿರ್ಬೋದು, ಹಾಲು ತರೋಕ್ಕೆ ಹೋಗಿರ್ಬೋದು. ಸ್ವಲ್ಪ ಜಿಮ್ಗೂ ಟೈಮ್ ಕೊಟ್ಟೆ. ಇನ್ ಬಿಟ್ವೀನ್ ಜಿಮ್ಮಲ್ಲೂ ಹೋಗು, 1 hour ವರ್ಕೌಟ್ ಮಾಡು, ಸ್ವಲ್ಪ ಊಟದಲ್ಲಿ ಕಂಟ್ರೋಲ್ ಮಾಡು. ಆಯಿಲಿ ಐಟಮ್ಸ್ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಸ್ವಲ್ಪ ಈ ಫಂಕ್ಷನ್ಸ್ನು ಕೂಡ ಅಟೆಂಡ್ ಮಾಡೋದನ್ನು ಕಡಿಮೆ ಮಾಡೋದಾಗಿರ್ಬೋದು. ಎಲ್ಲ ಥರನೂ ನಾವು ಎಲ್ಲೆಲ್ಲಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅಲ್ಲಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಆದರೆ ವಿತಿನ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಎಲ್ಲೆಲ್ಲಿ ಕಂಟ್ರೋಲ್ ಮಾಡಬೇಕಲ್ಲೆಲ್ಲ ನೀವು ಸ್ವಲ್ಪ ಜಸ್ಟ್ 10 to 15, 5 to 10% ನೀವು ಎಫರ್ಟ್ ಹಾಕಿ ಅದನ್ನು ಅವಾಯ್ಡ್ ಮಾಡಿದ್ದೆ ಆಗಲೇ ವಿತಿನ್ ಅ 4 weeks ನೀವು ನಿಜವಾಗ್ಲೂ ಆಗೋ ಚೇಂಜಸನ್ನು ಕಾಣ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಗೊತ್ತಲ್ಲಪ್ಪ, ಹೆಣ್ಮಕ್ಳಿಗೆ ಅವರ ಸೌಂದರ್ಯದ ಮೇಲೆ ಎಷ್ಟು ಕನ್ಸರ್ನ್ ಇರುತ್ತೆ, ಎಷ್ಟು ಕಾಳಜಿ ಇರುತ್ತೆ. ಸೊ ಇವಾಗ ನೋಡಿ, ಸ್ಟವ್ ಆಫ್ ಮಾಡಿದೆ. ನಮ್ಮ ಮ್ಯಾಜಿಕಲ್ ಸಂಜೀವಿನಿ ಅಂತಲೇ ಹೇಳ್ಬೋದು. ಈ ಮ್ಯಾಜಿಕಲ್ ವಾಟರ್ ರೆಡಿ ಇದೆ. ಸೊ ಇವಾಗ ಒಲೆಯಿಂದ ಇಳಿಸ್ಕೊಳ್ಳೋಣ. ಒಂದು ಜಾಲರಿಯನ್ನು ತೊಗೊಳ್ಳಿ, ಸ್ಟೇನರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅದನ್ನು ತೊಗೊಳ್ಳಿ, ನೀಟಾಗಿ ಅದನ್ನು ಸೋಸ್ಕೊಳ್ಳಿ. ಬಿಕಾಸ್ ಹಾಗಂಗೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಅಗಿಯೋಕ್ಕಾಗುತ್ತಾ ಫ್ರೆಂಡ್ಸ್? ನೀರು ಕುಡಿಯೋದೇ ಭಾರಿ ಕಷ್ಟ ನಮಗೆ. ಅದರಲ್ಲಿ ಆ ಬೆಳ್ಳುಳ್ಳಿ, ಜೀರಿಗೆ, ಶುಂಠಿಲಿ ಆಗಲ್ಲ. ಸೊ ಅದಕ್ಕೆ ನಾನು ಅದನ್ನು ಸೋಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ನೋಡಿ, ನಮ್ಮ ಮ್ಯಾಜಿಕಲ್ ವಾಟರ್ ಕೂಡ ಗಮ್ ಅಂತ ಅರೋಮಾ ಬರ್ತಾ ಇದೆ ಫ್ರೆಂಡ್ಸ್. ಸೊ ಹೀಗಿರಬೇಕಾದ್ರೆ ಸ್ವಲ್ಪ ಕೂಲ್ ಮಾಡಿ. ಕೆಲವರು ಇದನ್ನು ಕಾಫಿ ಥರನೇ ಕುಡಿತಾರೆ. ಸೊ ನನಗಂತೂ ಸ್ವಲ್ಪ ಅದು ಬೆಚ್ಚಗಾಗಬೇಕು, ಕಾಫಿಗಿನ್ನ ಕಡಿಮೆ ಬಿಸಿ ಇರಬೇಕು, ಜಾಸ್ತಿ ಬಿಸಿ ಬರಬಾರ್ದು. ಈಗ ನಾನು ಅದಕ್ಕೆ ಲೆಮನ್ ಜ್ಯೂಸನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ ನಂತರ ಮತ್ತೆ ಫೈನಲ್ ಇಂಗ್ರೀಡಿಯಂಟ್ ಯಾವುದು ಗೆಸ್ ಮಾಡ್ತೀರಾ? ಅಷ್ಟೆಲ್ಲ ಕಷ್ಟ ತೊಗೋಬೇಡಿ. ಫೈನಲ್ ಇಂಗ್ರೀಡಿಯೆಂಟ್ಸ್ ಇನ್ಯಾವುದೂ ಅಲ್ಲ, ಜೇನುತುಪ್ಪ, ಹನಿ. ನಾನು ಇಲ್ಲಿ 1 tablespoon ಹನಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುವಿ ಒಂದು 5 ನಿಮಿಷ ತಿರಿತೀನಿ ಫ್ರೆಂಡ್ಸ್. ಬಿಕಾಸ್ ನನಗೆ ಅದೊಂದು ಸ್ವಲ್ಪ ಬೆಚ್ಚಗಾಗಬೇಕಲ್ಲ, ಆ ಬಿಸಿ ಸ್ವಲ್ಪ ಹೋಗಬೇಕಲ್ಲ. 5 ನಿಮಿಷ ತಿರಿದ್ಬಿಟ್ಟು ಗೋಟ ಅಂತ ಕುಡಿತಾ ಇರೋದೆ ಕಣ್ಣು ಮುಚ್ಕೊಂಡು. ಬಟ್ ನಾನು ಹೇಳ್ದಂಗೆ ಇದನ್ನು ಕುಡ್ದಾಗ ಸ್ವಲ್ಪ ಹೊಟ್ಟೆ ಉರಿ ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಈ ಕಪ್ ಯಾವುದು ಅಂತ. ಇದು ನನ್ನ ಪರ್ಸ್ನಲೈಸ್ ಕಪ್ಪು. ನನಗೆ ನಮ್ಮ ಕಂಪ್ನಿಯಲ್ಲಿ ಒಬ್ಬರು ಕ್ರಿಸ್ಮಸ್ ರಿಟರ್ನ್ ಗಿಫ್ಟ್ ಅಂತ ಇದನ್ನು ಕೊಟ್ಟಿದ್ರು. ಐ ಸ್ಟಿಲ್ ಕೀಪಿಂಗ್ ದಿಸ್ ಗ್ಲಾಸ್ ವಿತ್ ಮೀ, ಸಚ್ ಅ ವಂಡರ್ಫುಲ್ ಆ್ಯಂಡ್ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ನೋಡಿ ನಮ್ಮ ಮ್ಯಾಜಿಕಲ್ ವಾಟರ್. ಸೊ ಈ ವಾಟರ್ನಲ್ಲಿ
ಏನೇನೆಲ್ಲ ಮ್ಯಾಜಿಕ್ ಇದೆ ಅಂತ ನೀವು ನನಗೆ ಕುಡಿದ್ಬಿಟ್ಟು 4 ವಾರಗಳ ನಂತರ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಟೇಸ್ಟ್ ವೈಸು ನಾನು ಹೇಳೋಕ್ಕಾಗಲ್ಲ, ಟೇಸ್ಟ್ ಸ್ವಲ್ಪ ಬಿಟ್ಟರ್ ಇರುತ್ತೆ. ಐ ಹ್ಯಾವ್ ಟು ಟೆಲ್ ದ ಟ್ರೂತ್ ವಿತ್ ಯು ಗೈಸ್. ಅದರ್ವೈಸ್ ಇದ್ರದ್ದು ಬೆನಿಫಿಟ್ ಮಾತ್ರ ಸೂಪರ್ ಫ್ರೆಂಡ್ಸ್. ನಿಮಗೆ ನನ್ನ ವಿಡಿಯೋ, ನನ್ನ ಗೈಡೆನ್ಸ್ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ವೆಯ್ಟ್ ಲಾಸ್ ರೆಸಿಪಿ ಅಲ್ಲದೆ ಇನ್ನೂ ಮ್ಯಾಜಿಕಲ್ ವಾಟರ್ಸ್, ಮಧ್ಯಾಹ್ನ ಯಾವ ಥರ ವಾಟರ್ ಕುಡಿಬೇಕು ಮತ್ತು ಮಲಗುವಾಗ ಏನು ನೀರನ್ನು ಕುಡಿಬೇಕು, ಆ ನೀರನ್ನು ಕುಡಿದ್ರೆ ನೀವು ಇನ್ನೂ ಹೆಂಗೆ ಲೂಸ್ ಆಗ್ತೀರಾ ವೆಯ್ಟ್ ಅಂತ ಹೇಳ್ತೀನಿ. ಸೊ ಅದು ಇದಕ್ಕಿನ್ನ ಸ್ಟ್ರಾಂಗೆಸ್ಟ್ ರೆಸಿಪಿ, ಸ್ಟ್ರಾಂಗೆಸ್ಟ್ ವಾಟರ್, ರಾಮಬಾಣ ಅಂತಲೇ ಹೇಳ್ಬೋದು ಈ ಸ್ಥೂಲ ಕಾಯಕ್ಕೆ. ಸೊ ಆ ವಾಟರನ್ನು ಅಪ್ಕಮಿಂಗ್ ವೀಡಿಯೋದಲ್ಲಿ ನಿಮಗೆ ತರ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನಾನು ನಿಮ್ಮನೆ ಹುಡುಗಿ ರಶ್ಮಿ, ನನಗೆ ಸಪೋರ್ಟ್ ಮಾಡಿ, ಇದೇ ಥರ ನನ್ನ ಚಾನಲನ್ನು ಎಂಕರೇಜ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.